ದಂಡೂರ್ ರಾಷ್ಟ್ರೀಯ ಅಧ್ಯಕ್ಷ ಶ್ರೀಮಂತ ಕೃಷ್ಣ ಮಾದಿಗ ನಮ್ಮ ಭಾಗದ ಎರಡನೆಯ ಅಂಬೇಡ್ಕರ್ ಗಂಗಾವತಿ ಕಳೆದ 30 ವರ್ಷಗಳಿಂದ ಮಾದಿಗ ದಂಡೂರು ರಾಷ್ಟ್ರೀಯ ಅಧ್ಯಕ್ಷ ಶ್ರೀ ಮಂದಾರ ಕೃಷ್ಣ ಮಾದಿಗ ಅವರು ಸತತ ಹೋರಾಟದ ಪರವಾಗಿ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ್ದು ಅವರ ಪರಿಸರವಾದದಿಂದಾಗಿ ಈಗಾಗಲೇ ತೆಲಂಗಾಣದಲ್ಲಿ 9% ಮೀಸಲಾತಿ ಜಾರಿಗೆ ಸಮ್ಮತಿಸಿದ್ದು ಶ್ರೀ ಮಂದಾ ಕೃಷ್ಣ ಮಾದಿಗ ಎರಡನೆಯ ಅಂಬೇಡ್ಕರ್ಗಾಗಿ ಅದ್ಭುತವಾದ ಕೊಡುಗೆಯನ್ನ ನೀಡಿದ್ದಾರೆ ಎಂದು ಕೊಪ್ಪಳ ಮಾದಿಗ ದಂಡೂರು ಸಮಿತಿ ಹಾಗೂ ಮೀಸಲಾತಿ ಹೋರಾಟ ಸಮಿತಿಯ ಕಾರ್ಯಾಧ್ಯಕ್ಷ ಗಂಗಣ್ಣ ಸಿದ್ದಾಪುರ ಹೇಳಿದರು. ಅವರು ಮಾಧ್ಯಮದೊಂದಿಗೆ ಮಾತನಾಡಿ ತೆಲಂಗಾಣ ಮಾದರಿಯಲ್ಲಿ ಕರ್ನಾಟಕದ ಕಾಂಗ್ರೆಸ್ ನೇತೃತ್ವದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶದ ಅನ್ವಯ ಸಾಮಾಜಿಕ ನ್ಯಾಯಕ್ಕೆ ಅನುಗುಣವಾಗಿ ಪರಿಶಿಷ್ಟ ಜಾತಿಯ ಜನಾಂಗಕ್ಕೆ ಒಳ ಮೀಸಲಾತಿ ಸೌಲಭ್ಯವನ್ನ ಕಲ್ಪಿಸಲು ಮುಂದಾಗಬೇಕೆಂದು ತಿಳಿಸಿದ ಅವರು ಇದರಿಂದ ಒಳ ಮೀಸಲಾತಿ ಸೌಲಭ್ಯವನ್ನು ಪಡೆದುಕೊಂಡ ಸಮಾಜ ಬಾಂಧವರು ಹಾಗೂ ಇತರರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಭಾವಚಿತ್ರವನ್ನ ಮನೆಯಲ್ಲಿ ಹಾಕಿ ದಿನಂಪ್ರತಿ ದೇವರ ಸಮಾನವಾಗಿ ಪೂಜಿಸುತ್ತಾರೆ ಎಂಬ ತಮ್ಮ ಮನದಾಳದ ಮಾತುಗಳನ್ನ ಹೇಳಿದರು. ಈಗಷ್ಟೇ ಖಾಸಗಿ ವಾಹಿನಿಯೊಂದರಲ್ಲಿ ತಾವು ರಾಜಕೀಯ ನಿವೃತ್ತಿ ಹೊಂದಲ್ಲ ಎಂಬ ನೇರ ಮಾತಿನೊಂದಿಗೆ ಮುಂದಿನ ಚುನಾವಣೆಯ ಅವಧಿಯವರೆಗೂ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತೇನೆ ಎಂಬ ಸುಳಿವು ನೀಡಿದ್ದು ಸ್ವಾಗತದಾಯಕ. ಜೊತೆಗೆ ಒಳ ಮೀಸಲಾತಿ ಜಾರಿಗೆ ತಂದಲ್ಲಿ ನಮ್ಮ ಸಮಾಜ ಬಾಂಧವರು ನಿರಂತರವಾಗಿ ಚಿರಋಣಿಯಾಗಿರುವುದಾಗಿ ಹೇಳಿದರು. ಕೊಪ್ಪಳ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಗಂಗಣ್ಣ ಸಿದ್ದಾಪುರ, ಕೊಪ್ಪಳ ಜಿಲ್ಲಾಧ್ಯಕ್ಷರು ಕೆ ಸುಭಾಷ್ ಕನಕಗಿರಿ, ಕೊಪ್ಪಳ ಜಿಲ್ಲಾ ಉಪಾಧ್ಯಕ್ಷರು ಮೂರ್ತಿ ಸಂಗಾಪುರ, ಗಂಗಾವತಿ ತಾಲೂಕು ಅಧ್ಯಕ್ಷರು ಮಹದೇವ್ ಬಡಿಗೇರ, ಕಾರಟಗಿ ತಾಲೂಕು ಅಧ್ಯಕ್ಷರು ಶಿವಣ್ಣ ಇಳಿಗನೂರ್. ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಕೊಪ್ಪಳ ಜಿಲ್ಲಾ ಶಾಖೆಯಿಂದ ಇವತ್ತು ತೆಲಂಗಾಣದಲ್ಲಿ ಇವತ್ತು 9% ಇವತ್ತು ಮೀಸಲಾತಿ ಕೊಟ್ಟಿದ್ದೆ ಸರ್ಕಾರ. ಇವತ್ತು ಕಾಂಗ್ರೆಸ್ ಸರ್ಕಾರ ಕೂಡ ನಾವು ಕೃತಜ್ಞತೆಗಳು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂತ ಕೇಳಿ ಇವತ್ತು ಸನ್ಮಾನ್ಯ ಮಂದಕೃಷ್ಣ ಮಾದಿಗ 30 ವರ್ಷಾನುಗಟ್ಟಲೆ ಇವತ್ತು ಹೋರಾಟ ಮಾಡಿದಕ್ಕೆ ಇವತ್ತು ಮಾದಿಗರಿಗೆ ಪ್ರತಿಫಲ ಇವತ್ತು ಸಿಕ್ಕೈತಿ. ಮತ್ತು ಆ ತೆಲಂಗಾಣ ಮುಖ್ಯಮಂತ್ರಿಗೆ ಅನಂತರಾವ್ ರೆಡ್ಡಿಗೆ ನಾವು ಅವರಿಗೆ ಕೂಡ ನನ್ನ ಹೃದಯಪೂರ್ವದ ಅಭಿನಂದನೆ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಕೇಳಿ ನಮ್ಮ ಇಲ್ಲಿ ಕರ್ನಾಟಕ ರಾಜ್ಯದೊಳಗೆ ಏನು ಅಲ್ಲೇ ಸರ್ಕಾರ ಇಲ್ಲಿ ಕೂಡ ಐತಿ, ಇಲ್ಲಿ ಈ ಕರ್ನಾಟಕ ಸರ್ಕಾರದಲ್ಲೇ ಐತಿ. ಬಟ್ ಆ ಸರ್ಕಾರ ಕೂಡ ಮತ್ತು ಇವತ್ತು ಮಾಡಿತ್ತಂದರೆ ಈ ಸರ್ಕಾರ ನಮ್ಮ ಕರ್ನಾಟಕ ಸರ್ಕಾರ ಕೂಡ ಕಾಂಗ್ರೆಸ್ ಸರ್ಕಾರ ಇವತ್ತು ಇವು ನಮ್ಮ ಕರ್ನಾಟಕ ಸರ್ಕಾರದೊಳಗೆ ಇವತ್ತು ಜಾರಿ ಮಾಡಿದ್ರೆ ಈಗ ಇರ್ತಕ್ಕಂಥ ಮುಖ್ಯಮಂತ್ರಿನ ನಾವು ಮಾದಿಗರ ಮನೆಯಲ್ಲಿ ಒಂದು ಓಟ್ ಹಾಕ್ಯಂತೀವಿ ಅಂತ ಹೇಳ್ತಾ, ಮತ್ತು ನಮ್ಮ ಮಾದಿಗ ದಂಡೋರ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ನರಸಪ್ಪ ದಂಡೋರು ಕೂಡ ಇದಕ್ಕೆ ಭಾಳಷ್ಟು ಇವತ್ತು ತೆಲಂಗಾಣ ಅಲ್ಲಿ ಆ ಭಾಗದಾಗ ಇವತ್ತು ಭಾಳಷ್ಟು ಹೋರಾಟ ಮಾಡಿ ಇವತ್ತು ಏನು ಮೀಸಲಾತಿ ಕೊಟ್ಟೈತೆ ಅಂದರೆ ಇವಕ್ಕೆ ಅದಕ್ಕೊಂದು ಮಾದಿಗ ದಂಡೋರ ಸಂಘಟನೆನ ಮೂಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಕೇಳಿ ಸನ್ಮಾನ್ಯ ಮಂದಕೃಷ್ಣ ಮಾದಿಗ ಅಂದರೆ ಇವತ್ತು ನಮಗೆ ಎಳ್ಳೆ ಅಂಬೇಡ್ಕರ್ ಅಂದರೆ ಕೂಡ ತಪ್ಪಾಗಲಾರ್ದಂಥ ಮಾತು. ಯಾಕಂತ ಕೇಳಿ ಮಂದಕೃಷ್ಣ ಮಾದಿಗೆ ಇವತ್ತು SC ಅಂದರೆ ಅವತ್ತು ಒಂದು ಮೀಸಲಾಗಿ ಇರ್ತಕ್ಕಂಥ ಅಂತಂದ್ರೆ ಅದು ಮಂದಕೃಷ್ಣ ಮಾದಿಗೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಮತ್ತು ಈ ಕರ್ನಾಟಕ ರಾಜ್ಯದೊಳಗೆ ಇದನ್ನು ಮತ್ತೆ ಒಳ ಮೀಸಲಾತಿ ಬಗ್ಗೆ ಜಾರಿ ಮಾಡಿದಂದರೆ ಮತ್ತೆ ಈ ಸರ್ಕಾರ ಮತ್ತೆ ಏನು ಇವತ್ತು ಮತ್ತೆ ಮುಂದಾಡ್ತಾ ಅಂತ ಹೇಳ್ತಾ ನಾನು ಮತ್ತೆ ಈ ಸರ್ಕಾರಕ್ಕೂ ಮತ್ತೆ ನಾವು ಮಾದಿಗರು ಬೆನ್ನೆಲುಬಾಗಿರ್ತೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಮಾದಿಗ, ಜೈ ಮಂದಕೃಷ್ಣ ಮಾದಿಗ.